ವೀಕ್ಷಕರೇ, ಭರಣಿ ನಕ್ಷತ್ರದವರಿಗೆ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ. ಭರಣಿ ನಕ್ಷತ್ರದವರು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ 25 ಅಂಶಗಳು, 25 ಪಾಯಿಂಟ್ಗಳು ಬಹುಮುಖ್ಯವಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೀವು ಭರಣಿ ನಕ್ಷತ್ರದವರಲ್ವಾ? ಭರಣಿ ನಕ್ಷತ್ರದವರಂದ್ರೆ ಏನು, ನಿಮ್ಮ ಬಗೆಗಿನ ವಿಶೇಷತೆಗಳು ಏನು, ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅದರ ವಿಶೇಷತೆಗಳು ಏನು ಅಂತ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಕೊನೆಯವರೆಗೂ ಕೂಡ ಬಹಳ ಮುಖ್ಯವಾದಂತ ಟಾಪಿಕ್ನ ಮೇಲೆ ಈ ವಿಡಿಯೋ ಹೋಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ನಾನ್ ತಡ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಭರಣಿ ನಕ್ಷತ್ರದವರ 25 ಮುಖ್ಯವಾದ ಟಾಪಿಕ್ ಅನ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಬೇಕಲ್ವಾ? ನಿಮ್ಮ ಬಗ್ಗೆ ಒಂದಿಷ್ಟು ಬೇಸಿಕ್ ಮಾಹಿತಿಗಳನ್ನ ನೋಡೋದಾದ್ರೆ ನೋಡಿ, ಭರಣಿ ನಕ್ಷತ್ರದವರು ಯಾವತ್ತಿಗೂ ಕೂಡ ಸುಂದರವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರಿರ್ಬೋದು, ನೋಡೋದಕ್ಕೆ ಬಹಳಷ್ಟು ಆಕರ್ಷಕರಾಗಿರ್ತೀರಿ. ಇನ್ನು ನಿರ್ಮಲವಾಗಿರತಕ್ಕಂತ ಮನಸ್ಸುಳ್ಳವರು, ಮಹಾ ಉಪನ್ಯಾಸವನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಜನರಿಗೆ ಉಪದೇಶವನ್ನ, ಜ್ಞಾನವನ್ನ ಪಡಿತಕ್ಕಂತಹ ವ್ಯಕ್ತಿತ್ವ. ಅಷ್ಟೊಂದು ಅಗಾಧವಾಗಿರ್ತಕ್ಕಂತ ವಿಚಾರಗಳು ನಿಮ್ಮ ತಲೆಯಲ್ಲಿರ್ತಕ್ಕಂಥದ್ದು, ದೃಢವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಜೊತೆಗೆ ಒಳ್ಳೆ ಪ್ರತಿಭೆ ಇರುತ್ತೆ ನಿಮ್ಮಲ್ಲಿ, ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ ಇರುತ್ತೆ, ಧೈರ್ಯ ಇರುತ್ತೆ, ಸ್ಥೈರ್ಯ ಇರುತ್ತೆ. ಮತ್ತೆ ಚತುರರು ಕೂಡ, ಬಹಳಷ್ಟು ಚತುರರು, ಜಾಣರು, ಸಮಯ ಪ್ರಜ್ಞೆ ಇರುತ್ತೆ. ಆದ್ರೆ ಮಿತವಾಗಿ ಮಾತಾಡ್ತೀರಿ, ಜಾಸ್ತಿ ಮಾತಾಡ್ಬೇಕನ್ನುವಂತ ವ್ಯಕ್ತಿತ್ವ ಅಲ್ಲ. ಸ್ವಲ್ಪ ಮಾತಾಡಿದ್ರು ಕೂಡ ಅದನ್ನ ಹಿತವಾಗಿ ಮಾತಾಡ್ತೀರಿ. ಅದರಿಂದ ಬಹಳಷ್ಟು ನಿಮ್ಮ ವ್ಯಕ್ತಿತ್ವವನ್ನ ಬಿಲ್ಡ್ ಮಾಡ್ಕೋತೀರಿ. ಅಂದ್ರೆ ನಿಮ್ಮ ವ್ಯಕ್ತಿತ್ವ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಒಂದು ಕೆಲವೊಂದು ಪದ್ಧತಿಗಳಿಂದಾಗಿ. ಇನ್ನು ವ್ರತಗಳಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ, ಆರೋಗ್ಯವಂತರಾಗಿರ್ತಕ್ಕಂಥದ್ದು, ಬಲಶಾಲಿಗಳಾಗಿರ್ತಕ್ಕಂಥದ್ದು, ತುಂಬಾ ಫಿಸಿಕಲಿ ಫಿಟ್ ಇರ್ತೀರಿ, ಮೆಂಟಲಿ ಫಿಟ್ ಇರ್ತಕ್ಕಂಥದ್ದು, ಅಲಂಕಾರ ಪ್ರಿಯರು. ನೀವು ಯಾವತ್ತೂ ಕೂಡ ಸುಂದರವಾಗಿರುವಂತ ಡ್ರೆಸ್, ಸುಂದರವಾಗಿರ್ತಕ್ಕಂಥ ವಸ್ತು, ಒಡವೆಗಳನ್ನ ಹಾಕೋಬೇಕನ್ನುವಂತ ಮನಸ್ಥಿತಿ ಇರುತ್ತೆ. ಇನ್ನು ಸ್ವಲ್ಪ ಫಲದಿಂದನೇ ಬಹಳಷ್ಟು ಜನ ಖುಷಿಯನ್ನ ಅನುಭವಿಸ್ತಕ್ಕಂಥದ್ದು, ಸಂತೋಷವನ್ನ ಅನುಭವಿಸ್ತಕ್ಕಂಥದ್ದು. ಜೊತೆಗೆ ನಿಮ್ಮ ನಂಬಿರ್ತಕ್ಕಂಥ ಜನರಿಗೆ ಖುಷಿಯಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಮಾತು ಕೊಡಲ್ಲ, ಮಾತು ಕೊಟ್ರೆ ತಪ್ಪಲ್ಲ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂತಹ ಪ್ರಾಮಾಣಿಕರಾಗಿರ್ತಕ್ಕಂಥದ್ದು, ಬೇರೆಯವರ ಗುಣಗಳನ್ನ ಇಷ್ಟಪಡುವಂಥದ್ದು, ಬೇರೆಯವರಿಗೆ ಇಷ್ಟಪಡುವಂಥದ್ದು, ಬೇರೆಯವರಿಗೆ ವರ್ಣನ ಮಾಡುವಂಥದ್ದು, ಅವರ ಭಾವನೆಯನ್ನ ಗೌರವಿಸ್ತಕ್ಕಂತಹ ವ್ಯಕ್ತಿತ್ವ ನಿಮ್ದಾಗಿರ್ತಕ್ಕಂಥದ್ದು. ಎರಡೆರಡು ಫಲಗಳನ್ನ ಬಾಲ್ಯದಿಂದನೇ ಇಚ್ಛೆ ಪಡ್ತಕ್ಕಂಥದ್ದು. ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ, ವಾತ್ಸಲ್ಯ ಉಳ್ಳವರು, ಬೇರೆಯವರಿಗೆ ಬಹಳಷ್ಟು ಪ್ರೀತಿ ವಾತ್ಸಲ್ಯವನ್ನ ಕೊಡುವಂತವರು. ಇನ್ನು ಬಹಳಷ್ಟು ಶೂರರು, ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ನಿಸ್ಸೀಮರು ಅಂತ ಹೇಳ್ಬೋದು. ಇನ್ನು ಗ್ರಹ ಸಂಪತ್ತನ್ನ ನಿತ್ಯವೂ ಧನ ಸಂಪಾದಿಸ್ತಕ್ಕಂಥ ವಿಚಾರ, ಸ್ವಂತ ಮನೆಯನ್ನ ಹೊಂದತಕ್ಕಂಥದ್ದು, ದುಡ್ಡಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ. ಕಷ್ಟ ಅಂತೂ ಜೀವನದಲ್ಲಿ ಇದ್ದಿದ್ದೆ, ಆದ್ರೆ ಒಳಹರಿವು ಕಷ್ಟಪಟ್ಟು ನೀವೇನನ್ನಾದ್ರೂ ಒಂದು ಒಳ್ಳೆ ಸಾಧನೆ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಇಷ್ಟದ ಪ್ರಕಾರ ನಡೆದುಕೊಳ್ಳುವಂತವ್ರು, ನಾನು ಹಿಂಗೆ ಇರಬೇಕು, ನಿಮ್ದೇ ಆದಂತ ಸಿಸ್ಟಮೆಟಿಕ್ ಇರುತ್ತೆ, ನಾನು ಇದನ್ನೇ ಮಾಡಬೇಕು, ಹಿಂಗೆ ಇರಬೇಕು, ಯಾರು ಏನ್ ಅನ್ಕೊಂತಾರೋ ಗೊತ್ತಿಲ್ಲ, ನಾನು ಹಿಂಗೆ ಇರ್ಬೇಕನ್ನುವಂತ ಒಂದು ನಿರ್ದಿಷ್ಟವಾದ ಗುರಿ ಇರುತ್ತೆ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಲ್ಲಿ ನೀವು ಇರತಕ್ಕಂಥದ್ದು. ಇನ್ನು ಧರ್ಮ, ಈ ಪಾರಾಯಣಗಳಲ್ಲಿ, ಧರ್ಮ ಕ್ಷೇತ್ರಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಬಹಳಷ್ಟು ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಉಳ್ಳವರಾಗಿರ್ತಕ್ಕಂಥದ್ದು. ಪೂಜ್ಯರಿಗೆ ಬಹಳಷ್ಟು ನೀವು ಪ್ರೀತಿ ಪಾತ್ರರಾಗಿರತಕ್ಕಂಥದ್ದು. 19ನೇ ವರ್ಷದಿಂದ ವ್ಯವಹಾರಗಳು ಬಹಳಷ್ಟು ಚೆನ್ನಾಗಿ ನಡೀತಕ್ಕಂಥದ್ದು, ಧನವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು. 25 ವರ್ಷದಿಂದ ಅಧಿಕಾರ ಚಲಾಯಿಸುವವರಾಗಿರ್ತಕ್ಕಂಥದ್ದು, ಬಹಳಷ್ಟು ಬುದ್ಧಿಶಾಲಿಗಳಾಗಿರ್ತಕ್ಕಂಥದ್ದು, ಸಂಕಲ್ಪ ಮಾಡಿದ ಕೆಲಸಗಳಲ್ಲಿ ಜಯವನ್ನ ಪಡ್ತಕ್ಕಂತಹ ಸನ್ನಿವೇಶಗಳಿದೆ. ನಿಮ್ಮ ಪ್ರಗತಿಗೆ ನಿಷ್ಠೆ ಉಳ್ಳವರಾಗಿರ್ತಕ್ಕಂಥದ್ದು, ಖ್ಯಾತಿಯನ್ನ ಸಂಪಾದಿಸ್ತಕ್ಕಂಥ ಸಾಧ್ಯತೆ ಇದೆ. 26ನೇ ವರ್ಷದಿಂದ 40ನೇ ವರ್ಷದವರೆಗೆ ಈ ಒಂದು ಭರಣಿ ನಕ್ಷತ್ರದವರಿಗೆ ಬಹಳ ಯೋಗದಾಯಕವಾಗಿರತಕ್ಕಂತ ಫಲ ಇರುತ್ತೆ. ಒಳ್ಳೆಯ ಯೋಗ ಉಳ್ಳವರು, ಸಂಸಾರದಲ್ಲಿ ಬಹಳಷ್ಟು ಸುಖಿಯನ್ನ ಅನುಭವಿಸ್ತಕ್ಕಂಥದ್ದು, ಅನೇಕ ಏರಿಳಿತಗಳ ಮಧ್ಯದಲ್ಲಿಯೂ ಕೂಡ ಬಹಳಷ್ಟು ಸಂತೋಷವನ್ನ, ಸುಖವನ್ನ ಪಡ್ತಕ್ಕಂಥದ್ದು, ಹಿಡಿದಿರ್ತಕ್ಕಂಥ ಕಾರ್ಯಗಳನ್ನ ಅದನ್ನ ಬಹಳಷ್ಟು ಗಟ್ಟಿಯಾಗಿ ಮಾಡತಕ್ಕಂತಹ ಛಲ ನಿಮ್ಮಲ್ಲಿರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂಥ ಭರಣಿ ನಕ್ಷತ್ರದವರಿಗೆ
ಇನ್ನು ವಿಶೇಷಗಳ ಬಗ್ಗೆ ಮುಖ್ಯವಾದಂತ ಟಾಪಿಕ್ 25 ವಿಷಯಗಳ ಬಗ್ಗೆ ಇದನ್ನ ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ವಲ್ಲ, ಅದನ್ನ ನೋಡಿ. ನಿಮ್ಮ ನಕ್ಷತ್ರ ದೇವತೆ ಯಾರು ಅಂತಂದ್ರೆ ಯಮ. ಯಮ ನಿಮ್ಮ ನಕ್ಷತ್ರ ದೇವತೆ. ನಕ್ಷತ್ರಾಧಿಪತಿ ಯಾರು ಅಂತಂದ್ರೆ ಶುಕ್ರ. ಇನ್ನು ನಿಮ್ಮ ನಾಮ ನಕ್ಷತ್ರಗಳನ್ನ ನೋಡೋದಾದ್ರೆ ಲೀಲು ಲೇಲೋ ಈ 4 ಚರಣಗಳು ಈ ಮೇಷರಾಶಿ ಅಂಡರ್ನಲ್ಲಿ ಬರುತ್ತೆ. ಲೀಲು ಲೇಲೋ ಇವು 4 ಚರಣಗಳು ಬರುತ್ತೆ ನಿಮ್ಮ ನಾಮ ನಕ್ಷತ್ರಗಳು. ಇನ್ನು ಮೃಗ ಆನೆ ಆಗಿರ್ತಕ್ಕಂಥದ್ದು, ವೈರಿ ಸಿಂಹ ಆಗಿರ್ತಕ್ಕಂಥದ್ದು, ಗಣ ಮನುಷ್ಯ ಗಣ, ವೃಕ್ಷ ನೆಲ್ಲಿ ವೃಕ್ಷ, ಇನ್ನು ನಾಡಿ ಮಧ್ಯ ನಾಡಿ ಪಕ್ಷಿ ಬೇರುಂಡ ಪಕ್ಷಿ, ಸ್ತ್ರೀಲಿಂಗದ ರಾಶಿ ಆಗಿರತಕ್ಕಂಥದ್ದು, ಉಗ್ರ ಗುಣವನ್ನ ಹೊಂದಿರತಕ್ಕಂಥದ್ದು. ನೋಡಿ, ನಕ್ಷತ್ರ ದೇವತೆ ಸೂರ್ಯನಾರಾಯಣನಿಗೂ ಹಾಗೂ ಮತ್ತೆ ಛಾಯಾದೇವಿಗೂ ಜನಿಸಿರ್ತಕ್ಕಂತಹ ಯಮಧರ್ಮರಾಯರಾಗಿರ್ತಕ್ಕಂಥದ್ದು ನಕ್ಷತ್ರ ದೇವತೆ. ಇನ್ನು ನಕ್ಷತ್ರದ ಅಧಿಪತಿ ತಲೆ, ಮೂಳೆ ಮತ್ತು ಕಣ್ಣಿನ ಭಾಗವನ್ನು ಹೊಂದಿರತಕ್ಕಂಥದ್ದು. ಇನ್ನು ನಕ್ಷತ್ರದ ನೋಟ ಕೆಳನೋಟ ಆಗಿರತಕ್ಕಂಥದ್ದು. ಇನ್ನು ನಕ್ಷತ್ರದ ಬಣ್ಣ ಯಾವುದು ಅಂತಂದ್ರೆ ತಿಳಿಯಾದ ಬಣ್ಣ ಆಗಿರುವಂಥದ್ದು. ನಕ್ಷತ್ರದ ಸ್ಥಳಾಧಿಪತ್ಯ ನೋಡೋದಾದ್ರೆ ಗ್ರಾಮ ವಾತ್ಸಲ್ಯದಲ್ಲಿರತಕ್ಕಂತಹ ನಕ್ಷತ್ರ. ಪಂಚಭೂತದಲ್ಲಿ ಭೂಮಿಯ ತತ್ವವನ್ನು ಹೊಂದಿರತಕ್ಕಂತಹ ನಕ್ಷತ್ರ ಆಗಿದೆ. ಇನ್ನು ನೈವೇದ್ಯ ಏನ್ ಮಾಡೋದಂತಂದ್ರೆ ಬಿಳಿ ಬಣ್ಣದ ಸಿಹಿಯಾದ ವಡೆಯನ್ನ ಮಾಡತಕ್ಕಂಥದ್ದು, ಮತ್ತೆ ಪಾಯಸವನ್ನ ಮಾಡತಕ್ಕಂಥದ್ದು. ಇನ್ನು ಪೂಜಿಸಬೇಕಾಗಿರತಕ್ಕಂಥ ದೇವತೆ ಅಂದ್ರೆ ನಿಮ್ಮ ನಕ್ಷತ್ರದ ದೇವತೆ ಶ್ರೀಮಾತೆ ದುರ್ಗಾದೇವಿ, ದುರ್ಗಾ ಅಮ್ಮನವರು ಆಗಿರತಕ್ಕಂಥದ್ದು. ಯಾವಾಗ್ಲೂ ನೀವು ಸ್ಮರಣೆಯಲ್ಲಿರಬೇಕು ದುರ್ಗಾ ಅಮ್ಮನವರಿಗೆ. ಜೊತೆಗೆ ಅದೃಷ್ಟದ ಸಂಖ್ಯೆಗಳ ಬಗ್ಗೆ, ಅದೃಷ್ಟದ ಬಣ್ಣ, ಅದೃಷ್ಟದ ವಾರ, ಅದೃಷ್ಟದ ರತ್ನ, ಅದೃಷ್ಟದ ಲೋಹ, ಮತ್ತೆ ನಿಮ್ಮ ನಕ್ಷತ್ರದ ವಿಶೇಷತೆಗಳ ಬಗ್ಗೆ ಬಹಳ ಮುಖ್ಯವಾಗಿ ಇದನ್ನ ತಿಳ್ಕೊಳ್ಳೇಬೇಕು. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂದ್ರೆ ಇದನ್ನ ನೋಡ್ಲೇಬೇಕು. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ನಾನು ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಅಂತಿಂತ ಜಾತಕ ಅಲ್ಲ, ಇದು ಸಂಪೂರ್ಣ ಜನ್ಮ ಜಾತಕ ಫಲ. 80 ರಿಂದ 100 ಪುಟ ಇರುತ್ತೆ. ಇಂತಹ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಹಿರಿಯರು ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಎಲ್ಲಿದೆ ಸಮಯ? ಯಾರಿಗಿದೆ ಸಮಯ? ಬದಲಾಗಿರುವಂತ ಜೀವನ ಶೈಲಿ, ಹಾಗಾಗಿ ಒತ್ತಡದ ಜೀವನದ ಮಧ್ಯದಲ್ಲಿ ಯಾರಿಗೂ ಸಮಯನೂ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನಿಮ್ಮ ಭರಣಿ ನಕ್ಷತ್ರದವರಿಗೆ ಅದೃಷ್ಟ ಸಂಖ್ಯೆಗಳು ಯಾವುದು ಅಂತಂದ್ರೆ 2, 6, 9 ನಿಮ್ಮ ಅದೃಷ್ಟದ ಸಂಖ್ಯೆಗಳು. ನಿಮ್ಮ ರಾಶಿಗಿಂತಲೂ ನಿಮ್ಮ ನಕ್ಷತ್ರ ನೋಡಿದ್ರೆ ತುಂಬಾ ಅಂದ್ರೆ ನಿಮಗೆ ಯೂಸ್ ಆಗುತ್ತೆ ಇದನ್ನ ಫಾಲೋ ಮಾಡಿದ್ರೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ಗುಲಾಬಿ ವರ್ಣ ಆಗಿರತಕ್ಕಂಥದ್ದು. ಅದೃಷ್ಟದ ವಾರಗಳು ಮಂಗಳವಾರ ಮತ್ತು ಶುಕ್ರವಾರ ಆಗಿರುವಂತದ್ದು. ಅದೃಷ್ಟದ ರತ್ನ ವಜ್ರ. ನಿಮ್ಮ ರಾಶಿಯ ರತ್ನ ಹಾಕೋದಕ್ಕಿಂತಲೂ ನಿಮ್ಮ ನಕ್ಷತ್ರದ
ರತ್ನವನ್ನ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಅದೃಷ್ಟದ ಲೋಹ ಬೆಳ್ಳಿ ಆಗಿರುವಂತದ್ದು. ಇನ್ನು ವಿಶೇಷ ಏನು ಗೊತ್ತಾ, ನಿಮ್ಮ ಭರಣಿ ನಕ್ಷತ್ರದವರ ವಿಶೇಷತೆ ಏನು, ಒಂದೇ ವರ್ಡ್ ಅಲ್ಲಿ ನಿಮಗೆ ಇದನ್ನ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ನಕ್ಷತ್ರದಲ್ಲಿ ಯಾರ್ಯಾರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. 27 ನಕ್ಷತ್ರದವರ ಈ ಒಂದು ವಿಶೇಷತೆಗಳ ವಿಡಿಯೋಗಳು ಸಿಗ್ತಾ ಇದೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ವಿಶೇಷತೆ ಏನು, ಭರಣಿ ನಕ್ಷತ್ರದ ವಿಶೇಷತೆ ಏನು ಅಂತಂದ್ರೆ ದುರ್ಯೋಧನ ಹಾಗೂ ಮಹೇಂದ್ರ ವರ್ಮ ಹಾಗೂ ಪಲ್ಲವ ರಾಜರು ಜನಿಸಿರತಕ್ಕಂಥದ್ದು ಇದೇ ನಕ್ಷತ್ರದಲ್ಲಿ. ಇಂತಹ ಮಹಾನ್ ನಕ್ಷತ್ರ ಆಗಿರತಕ್ಕಂಥದ್ದು. ನೋಡಿ, ಧರ್ಮರಾಯ ಮತ್ತು ದುರ್ಯೋಧನರು ಜನಿಸಿರ್ತಕ್ಕಂಥದ್ದು ಭರಣಿ ನಕ್ಷತ್ರದಲ್ಲಿಯೇ. ಈ ನಕ್ಷತ್ರದವರಿಗೆ ಸಹಜವಾಗಿ ದೀರ್ಘಾಯಸ್ಸನ್ನು ಹೊಂದಿರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿರ್ತಕ್ಕಂಥದ್ದು. ನೋಡಿದ್ರಲ್ಲ, ಜೊತೆಗೆ ನಿಮ್ಮ ನಕ್ಷತ್ರದ ದೇವತೆಯನ್ನ ನೀವು ಸದಾ ಸ್ಮರಣೆಯಲ್ಲಿರ್ಬೇಕು, ಆರಾಧನೆಯನ್ನ ಮಾಡ್ಕೊಳ್ಳಿ. ಖಂಡಿತ ದುರ್ಗಾ ಮಾತೆಯ ಆಶೀರ್ವಾದ ನಿಮಗಿರ್ಲಿ. ತಾಯಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ